सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये चतुर्थे पादे त्रिभिः सूत्रैरुपनिबद्धे अस्मिन् अष्टमे इन्द्रियाधिकरणे तदुपनिबद्धम् इदानीं तृतीयं सूत्रम्। तदुपनिबद्धं चरमं सूत्रम्, तृतीयं सूत्रम्, अन्तिमं सूत्रम्, तस्मिन् अधिकरणे अन्तिमं सूत्रम्। इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकोनविंशं सूत्रम्। पादादितः एकोनविंशं सूत्रम्। इदानीं सर्वाग्रे शङ्कर भगवत्पूज्यपादानां सुप्रभातश्लोकमेकं द्विवारं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनविंशं सूत्रम्। तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां सुप्रभातश्लोकमेकं द्विवारं पठामः। ॐ आत्मानुदेश्यति यदा विपुलान्धकारो नाशं गमिष्यति तदा तव दर्शनेन अन्तःस्थितं तिमिरमेष्यति नाशमाशु हे संयमीन्द्र गुरुशङ्कर सुप्रभातम्। आस्वाकुलान्धकारो नाशं गमिष्यति तदा तव दर्शनेन अन्तःस्थितं तिमिरमेष्यति नाशमाशु हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसाभाष्ये द्वितीये अविरोधाध्याये चतुर्थे पादे अष्टमं त्रिसूत्रात्मकम् इन्द्रियाधिकरणम्। ओम
ತ ಇಂದ್ರಿಯಾಣಿ ತದ್ವ್ಯಪದೇಶಾದನ್ಯತ್ರ ಶ್ರೇಷ್ಠಾತ್ ಓಂ ಭೇದ ಶ್ರುತೆ ಓಂ ವೈಲಕ್ಷಣ್ಯಾಚ್ಚ ಇಮಾನಿ ಸೂತ್ರಾಣಿ ತಸ್ಮಿನ್ ಅಧಿಕರಣೆ ಇಂದ್ರಿಯಾಧಿಕರಣೆ ಉಪನಿಬದ್ಧಾನಿ ತ್ರೀಣಿ ಸೂತ್ರಾಣಿ ಇದಾನಿ ತಸ್ಮಿನ್ ಅಧಿಕರಣೆ ತೃತೀಯಂ ಸೂತ್ರಂ किं तत् सूत्रम् ओम वैलक्षण्याच्च ओम ಇಂದ್ರಿಯಾಧಿಕರಣದಲ್ಲಿ ಈ ಏಕಾದಶ ಪ್ರಾಣಗಳು ಮುಖ್ಯ ಪ್ರಾಣನಿಗಿಂತ ತತ್ವಾಂತರವಾಗಿವೆಯೇ ಅಂದರೆ ಭಿನ್ನವಾಗಿವೆಯೇ ಅಥವಾ ಅದರದ್ದೇ ವೃತ್ತಿ ಭೇದವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಇದು ಮುಖ್ಯ ಪ್ರಾಣನಿಗೂ ಮತ್ತೆ ಈ ಏಕಾದಶ ಪ್ರಾಣಗಳಿಗೂ ಕೂಡ ತತ್ವಾಂತರ ಎಂಬತಕ್ಕಂತಹ ಒಂದು ಸಿದ್ಧಾಂತವನ್ನ ಇಲ್ಲಿ ಹೇಳಿದ್ರು. ಏನು ಈ ಎಲ್ಲ ಏಕಾದಶ ಪ್ರಾಣಗಳು ಕೂಡ ಏನು ತತ್ವಾಂತರಗಳು ಅಂದ್ರೆ ಬೇರೆ ಏನೇ ತತ್ವಗಳು ಆ ಒಂದು ಮುಖ್ಯ ಪ್ರಾಣನಿಗೇನು ಸಂಬಂಧವಿಲ್ಲ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಅದನ್ನೇ ಮುಂದುವರೆದು ಅಲ್ಲಿ ಏನು ಕಾರಣ ಕೊಟ್ಟಿದ್ರು, ಭೇದ ಶ್ರುತೆ ಅಂತ ಒಂದು ಕಾರಣ, ಮತ್ತೆ ಮೊಟ್ಟ ಮೊದಲನೆಯ ಸೂತ್ರದಲ್ಲಿ ಸ ಇಂದ್ರಿಯಾಣಿ ತದ್ವ್ಯಪದೇಶಾದನ್ಯತ್ರ ಶ್ರೇಷ್ಠಾತ್ ಅಂತ ಹೇಳಿ ಮೊದಲನೆಯ ಸೂತ್ರನ ಸ್ವಲ್ಪ ಜ್ಞಾಪಕದ ಇಟ್ಟಿಗೆ ಆ ವಿಚಾರದಲ್ಲಿ ಸ್ವಲ್ಪ ವಿಚಾರ ಮಾಡಿದ್ದಾರೆ. ಮುಂದೆ ಏನದು ತೇ ತೇ ಅಂತಂದ್ರೇನು, ತೇ ಏಕಾದಶ ಪ್ರಾಣ ಇಂದ್ರಿಯಾಣ್ಯೇವ ಅಂತಕ್ಕಂಥದ್ದು. ಅದು ಇಂದ್ರಿಯಗಳು, ಆದ್ದರಿಂದ ಏನಾಗಿದೆ ಅದು ತತ್ವಾಂತರಗಳು. ಅದು ಮುಖ್ಯ ಪ್ರಾಣ, ಇದು ಇಂದ್ರಿಯ, ಒಂದೇ ಸಾಧ್ಯನ ತತ್ವಾಂತರಗಳು ಅಂತ ಹೇಳಿ ಎರಡನೆಯ ಸೂತ್ರದಲ್ಲಿ ಈ ಭೇದ ಶ್ರುತೆ ಅದು ಎಲ್ಲ ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಬೃಹದಾರಣ್ಯಕವನ್ನ ಬೃಹದಾರಣ್ಯಕ ಶ್ರುತಿಯನ್ನು ಉದ್ಧಾರ ಮಾಡಿ ಭೇದ ಶ್ರುತೆ ಇಲ್ಲಿ ಈ ಮುಖ್ಯ ಪ್ರಾಣನಿಗೂ ಮತ್ತೆ ಏಕಾದಶ ಪ್ರಾಣಗಳಿಗೂ ಕೂಡ ಭೇದವನ್ನು ಹೇಳಿರುವುದರಿಂದ, ಏನು ಬೇರೆ ಬೇರೆಯಾಗಿ ಹೇಳಿರುವುದರಿಂದ ಅಂತ ಹೇಳಿ ಇದು ಅದು ಎರಡೂ ಕೂಡ ಬೇರೆ ಅಂತ ಹೇಳಿ ಇದು ತತ್ವಾಂತರ ಅಂತ ಹೇಳಿ ಸಿದ್ಧ ಮಾಡಿದ್ರು. ಅಲ್ಲಿ ಕೂಡ ಆ ಬೃಹದಾರಣ್ಯಕ ಒಂದು ಆಖ್ಯಾಯಿಕೆಯನ್ನ ಹೇಳಿ ಅಲ್ಲಿ ಹೇಗೆ ಅದು ಈ ಹೇಮಮಾಸನ್ಯಂ ಅಂತ ಹೇಳಿ ಹಿಮಂ ಆಸನ್ಯಂ, ಆಸನ್ಯಂ ಅಂದ್ರೆ ಆಸ್ಯ ಭವಂ ಆಸನ್ಯ, ಆಸ್ಯ ಮುಖದಲ್ಲಿ ಇರತಕ್ಕಂಥ ಒಂದು ಪ್ರಾಣವನ್ನು ಮುಖ್ಯ ಪ್ರಾಣ, ಅವನಿಗಿಂತ ಇವೆಲ್ಲ ಹೇಗೆ ಭಿನ್ನವಾಗಿವೆ ಅಂತ ಹೇಳಿ ಆ ಏಕಾದಶ ಪ್ರಾಣಗಳು ಕೂಡ ಏನಾಗಿವೆ, ಆಸುರ ಪಾಪ್ಮ ವಿಧ್ವಂಸಿನಃ. ಯಾವುದು ಏಕಾದಶ ಪ್ರಾಣಿಗಳು ಬಂಧುವು ಅಸುರರು ಏನು ತಮ್ಮ ಶಸ್ತ್ರ ಇತ್ತು, ಏನು ಒಬ್ಬ ಕೆಟ್ಟ ಹೋಗ್ಬೇಕಾದ್ರೆ ಅವನ ಹತ್ರ ಏನು ಮಾಡಬಾರದು ಇದ್ರೆ ಮಾಡಿಸ್ಕೊಳ್ಳೋದಷ್ಟೇ, ಆಗ ಅವನು ಹಾಳಾಗಿ ಹೋಗ್ಬಿಡ್ತಾನೆ. ಇವತ್ತು ನಡೀತಾ ಇದೆಯಲ್ಲ. ಹಾಗಾಗಿ ಏನ್ ಮಾಡಿದ್ವು, ತಮ್ಮ ಪಾಪಗಳಿಂದ ಇವುಗಳನ್ನ ಹೊಂದಿಸಿಬಿಟ್ಟರು ಇಂದ್ರಿಯಗಳನ್ನ. ಆವಾಗೇನಾಯ್ತು, ಏನೇನೋ ಮಾತಾಡೋದು, ವಾಕ್ಯ ಏನೇನೋ ಮಾತಾಡ್ತು ಅಂದ್ರೆ ಏನು, ಮೈನ ಮಾತಾಡ್ತು ಅಂದ್ರೆ ಮಾತನಾಡಬಾರದನ್ನ, ಮಂತ್ರವನ್ನ ಹೇಗೆ ಹೇಳಬೇಕು ಹಾಗೆ ಹೇಳಿದ್ರೆ ಬೇರೆ ಏನೋ ಬೇರೆ ಹೀಗೆ ಕೇಳೋದು ಕೇಳಬಾರ್ದು ಹೀಗೆ ಮಾಡೋದು. ಏನಾಯ್ತು, ಆ ಒಂದು ದೇವತೆಗಳ ಯಾಗ ಸಫಲವಾಗಲಿಲ್ಲ, ಅದು ಬಿದ್ದೋಯ್ತು. ಮತ್ತೆ ಮುಖ್ಯ ಪ್ರಾಣನನ್ನ ಪ್ರಾರ್ಥನೆ ಮಾಡಿಕೊಂಡ್ರು, ನೀನು ಹೋಗಪ್ಪ ಅಂತಂತ ಅವರು ಬಂದ, ಉದ್ಗಾನವನ್ನ ಗಾಯನ ಮಾಡದ.
ಆ ಜ್ಯೋತಿಷ್ಠೋಮದಲ್ಲಿ ಉದ್ಗಾನವನ್ನು ಗಾನ ಮಾಡಿದ. ಇವರು ಯಥಾ ಪ್ರಕಾರ ಬಂದರು. ಅಸುರರು ಓಹೋ ಎಲ್ಲ ಪಾಪಗಳಿಗೆ ಹೊತ್ಕೊಂಡು ಹೋದ್ರು. ಜೋಡಿಸ್ಬೋಣ ಇವನ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಪಾಪಗಳು ಮುದ್ದೆ ಮಾಡಿದ್ರು. ಮುದ್ದೆ ಮಾಡ್ಬಿಟ್ಟು ಹೊಡೆದ್ರು. ಅಂದ್ರೆ ಸೇರಿಸಿದ್ರು ಅಂತ ಇಲ್ಲ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಹೊಡೆದ್ರು ಏನಾಯ್ತು, ಒಂದು ದೊಡ್ಡ ಬಂಡೆಗೆ ಎಷ್ಟೇ ದೊಡ್ಡ ಮಣ್ಣು ಹೆಂಟೆ ಎಷ್ಟು ಜೋರಾಗಿ ಹೊಡೆದ್ರು ಕೂಡ ಬಂಡೆಗೆ ಮಣ್ಣು ಹೆಂಟೆಯಿಂದ ಹೊಡೆದ್ರೆ ಏನಾಗುತ್ತೆ, ಬಂಡೆ ಚೂರಾಗುತ್ತಾ? ಮಣ್ಣು ಹೆಂಟೆ ಚೂರಾಗಿ ಹೋಯ್ತು. ಹಾಗೆ ಇವರೆಲ್ಲ ಚೂರಾಗಿ ಹೋಗ್ಬಿಟ್ರು. ಯಾವುದು, ಇವರ ಪಾಪಗಳು. ಹಾಗಾಗಿ ಏನಾಯ್ತು, ಯಾಗ ಪೂರ್ತಿ ಆಯ್ತು, ಅವರ ಸುರರು ಗೆದ್ದರು. ಅದು ಮುಂದಿನ ಕಥೆ. ಆದ್ದರಿಂದ ಏನಾಯ್ತು, ಮುಖ್ಯ ಪ್ರಾಣನನ್ನ ಎಲ್ಲ ವಿಧದಿಂದಲೂ ಕೂಡ ಶ್ರೇಷ್ಠ ಮತ್ತು ಜ್ಯೇಷ್ಠ ಅಂತ ಹೇಳಿ ಈ ಇತರ ಪ್ರಾಣಗಳಿಗಿಂತ ಬೇರೆಯಾಗಿಯೇ ಹೇಳಿದ್ದಾರೆ ಅಂತ ಹೇಳಿ ಒಳ್ಳೆಯ ಆಖ್ಯಾಯಿಕೆಯನ್ನು ಹೇಳಿ ಇದನ್ನು ಹೇಳಿದ್ರು. ಯಾವುದು, ಈ ಭೇದ ಶ್ರುತೆ ಅಂತ ಹೇಳಿ ತತ್ವಾಂತರಗಳು ಅಂತ ಹೇಳಿದ್ರು. ಇಷ್ಟು ಆಗಿತ್ತು. ಈಗ ಈ ಒಂದು ಅಧಿಕರಣದಲ್ಲಿ 3ನೇ ಸೂತ್ರ ನೋಡಿ, ಮತ್ತೂ ಒಂದು ಕಾರಣದಿಂದ, ಮತ್ತು ಇನ್ನೊಂದು ಕಾರಣ ಕೊಡ್ತೇವೆ ನಾವು ಅಂತ ಹೇಳಿ, ಏನದು, ಓಂ ವೈಲಕ್ಷಣ್ಯಾಚ, ಓಂ ವೈಲಕ್ಷಣ್ಯಾಚ ಅಂತಕ್ಕಂಥ ಸೂತ್ರ. ವೈಲಕ್ಷಣ್ಯಾತ್ ಚ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ದ್ವೇ ಪದೇ ವರ್ತೇತೆ. ಇದು ಪದ ವಿಭಾಗ ಆಯಿತು. ಅನ್ವಯ ಹಿಂದಿನ ಥರನೇ, ಅಂದ್ರೆ ಏನು ಕಷ್ಟ ಹೇಗಿಲ್ಲ. ಏನು ಸೇರಿಸ್ಕೋಬೇಕು, ಅದೇ ಆ ಸಿದ್ಧಾಂತ ಭಾಗವನ್ನು ಸೇರಿಸ್ಕೋಬೇಕಷ್ಟೆ, ಇನ್ನೇನಿಲ್ಲ. ಯಾಕೆ, ಹೇತುವನ್ನು ಹೇಳಿದ್ದಾರಲ್ಲ ಸಿದ್ಧಾಂತಕ್ಕೆ, ಅದಕ್ಕೋಸ್ಕರ. ಚ ಅಂದ್ರೆ ಅಪಿಚ, ಮತ್ತು ಕೂಡ ಏಕಾದಶ ಪ್ರಾಣ ಅಂತರ್ಭೂತಾಃ, ಇದು ಸಿದ್ಧಾಂತ. ಈ ಸೂತ್ರದಲ್ಲಿ ಹೇತುವನ್ನು ಹೇಳಿದ್ದಾರೆ. ಹಿಂದಿನದಲ್ಲೂ ಹೇಳಿದ್ದು, ಇದನ್ನು ಕೂಡ ಹೇಳಿದ್ದು. ಅಪಿಚ, ಮತ್ತು ಕೂಡ ಈ ಹೇತುವನ್ನು ಹೇಳಿದ್ದು ವೈಲಕ್ಷಣ್ಯವಿರುವುದರಿಂದ ಅಂತ ಹೇಳಿ. ಓಹೋ, ಏನು ವೈಲಕ್ಷಣ್ಯ ಇದೆ? ಹಿಂದೆ ಹೇಳಿದ್ರು ಭೇದವನ್ನು ಹೇಳಿರುವುದರಿಂದ, ಬೇರೆ ಬೇರೆಯಾಗಿ ಹೇಳಿದೆ ಅಂತ ಹೇಳಿ ಕಾರಣ ಕೊಟ್ಟಿದ್ರು. ಈಗ ಹೇಳ್ತಾ ಇದ್ದಾರೆ ವೈಲಕ್ಷಣ್ಯವಿರುವುದರಿಂದ. ಏನು ವೈಲಕ್ಷಣ್ಯ ಅಂತಕ್ಕಂಥದ್ದು ಇಲ್ಲಿ ಮುಂದೆ ಭಾಷೆ ಭಾಗದಲ್ಲಿ ನಮಗೆ ಗೊತ್ತಾಗುತ್ತೆ. ನೋಡೋಣ. 203ನೇ ಭಾಷೆ ಭಾಗ. ಕುತಶ್ಚ ಕುತಶ್ಚ ಕುತಃ ಅಕಸ್ಮಾತ್ ಕಾರಣಾತ್ ಇಮೆ ಪ್ರಾಣಾಃ ಇತ್ಯುಕ್ತೆ ಇಮೆ ಏಕಾದಶ ಪ್ರಾಣಾಃ ತತ್ವಾಂತರಭೂತಾಃ ಕಸ್ಮಾತ್ ಕಾರಣಾತ್ ಇತ್ಯುಕ್ತೆ ಸೂತ್ರಕಾರಾಃ ವದಂತಿ ಓಂ ವೈಲಕ್ಷಣ್ಯಾತ್ ವೈಲಕ್ಷಣ್ಯವಿರುವುದರಿಂದ. ಏನು ವೈಲಕ್ಷಣ್ಯ ನೋಡ. ವೈಲಕ್ಷಣ್ಯಂಚ ಭವತಿ ಮುಖ್ಯಸ್ಯ ಇತರೇಷಾಂಚ. ನೋಡಿ, ಮುಖ್ಯ ಪ್ರಾಣಕ್ಕೂ ಮತ್ತು ಇತರ ಪ್ರಾಣಗಳಿಗೂ ಕೂಡ ವೈಲಕ್ಷಣ್ಯವಿದೆ. ವೈಲಕ್ಷಣ್ಯವಿದೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಸುಷುಪ್ತೇಷು ವಾಗಾದಿಷು ಮುಖ್ಯ ಏಕೋ ಜಾಗರ್ತಿ. ನೋಡಿ, ವೈಲಕ್ಷಣ್ಯ ನೋಡಿ. ಈ ಸುಷುಪ್ತಿ ಅವಸ್ಥೆಯಲ್ಲಿ ಏನಾಗಿದೆ, ಈ ಪ್ರಾಣಗಳು ಯಾವುದು, ಈ ವಾಗಾದಿ ಪ್ರಾಣಗಳು ಎಲ್ಲ ಏನು ಮಾಡ್ತಾ ಇದೆ, ಉಪಶಾಂತವಾಗಿ ಬಿಟ್ಟಿದೆ, ಉಪರಮವಾಗಿ ಬಿಟ್ಟಿವೆ.
ಹೌದ್ ತಾನೆ. ಸುಷುಪ್ತಿಯಲ್ಲಿ ಯಾವ ಪ್ರಾಣಿಗಳ ಒಂದು ವೃತ್ತಿ ಕೂಡ ಅದರ ವ್ಯಾಪಾರ ಕೂಡ ಇಲ್ಲ. ಎಲ್ಲವೂ ಕೂಡ ಉಪಶಾಂತವಾಗಿರುವಾಗ ಏನಾಗಿದೆ? ಮುಖ್ಯ ಏಕೋ ಜಾಗರ್ತಿ. ಮುಖ್ಯ ಏಕಃ ಅಂದ್ರೆ ಮುಖ್ಯ ಪ್ರಾಣ ಏಕಃ ಜಾಗರ್ತಿ. ಒಬ್ಬನೇ ಒಬ್ಬ ಮುಖ್ಯ ಪ್ರಾಣ ಮಾತ್ರ ಅವನು ಜಾಗರ್ತಿ, ಜಾಗೃತನಾಗಿರುತ್ತಾನೆ. ಇವೆಲ್ಲವೂ ಕೂಡ ಏನಾಗಿದೆ? ಎಲ್ಲವೂ ಕೂಡ ಹೀನವಾಗಿ ಬಿಟ್ಟಿರುತ್ತವೆ. ಎಲ್ಲಿ? ಈ ಒಂದು ಪರಮಾತ್ಮ ಪ್ರಕೃತ ಪರಮಾತ್ಮನಲ್ಲಿ ಹೇಳಬಹುದು. ಆದರೆ ನಾವು ಪರಮಾರ್ಥ ರೂಪದಿಂದ ನೋಡಿದಾಗ ಅದನ್ನ ಪರಮಾತ್ಮನಲ್ಲಿ ಲಯ ಅಂತೂ ಹೊಂದಲ್ಲ, ಹುಟ್ಟು ಅಂತೂ ಹೊಂದಲ್ಲ, ಏನೂ ಹೊಂದಲ್ಲ. ಆದರೂ ಕೂಡ ಇಲ್ಲಿ ಮನಸ್ಸು ಅಂತ ಹೇಳೋಣ ಅಂತಂದ್ರೆ ಏನಾಗುತ್ತೆ? ಆ ಮನಸ್ಸು ಕೂಡ ಇರೋದಿಲ್ಲ. ಎಲ್ಲಿ? ಸುಷುಪ್ತಿಯಲ್ಲಿ. ಮತ್ತೆ ಈ ಮನಸ್ಸು ಎಲ್ಲಿರುತ್ತೆ? ಬೇರೆ ವ್ಯಾಪಾರಗಳು ಅದು ಇದು ಎಲ್ಲ ಇರುತ್ತೆ. ಆದರೆ ಈ ಸ್ವಪ್ನದಲ್ಲಿ ಏನಾಗಿರುತ್ತೆ? ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಲೀನವಾಗಿರುತ್ತದೆ, ಈ ಪ್ರಾಣಿಗಳು. ಆವಾಗ ಏನಾಗುತ್ತೆ? ಮನಸ್ಸು ಜಾಗೃತವಾಗಿರುತ್ತೆ. ಮನಸ್ಸು ಜಾಗೃತವಾಗಿರೋದ್ರಿಂದಲೇ ಅದರ ಸಂಸ್ಕಾರದಿಂದ ನಮಗೆ ಈ ಒಂದು ಸ್ವಪ್ನ ಅಂತಕ್ಕಂಥದ್ದಾಗೋದು. ಇಲ್ಲಿ ಅದು ಇಲ್ಲ. ಇಲ್ಲಿರ್ತಕ್ಕಂಥದ್ದು ಏನು? ಇರ್ತಕ್ಕಂಥ ಪರಮಾರ್ಥ ನೋಡಿದ್ರೆ ಅವಿದ್ಯೆ ಅಂತ ಅಷ್ಟೇ. ಅದೊಂದಿರುತ್ತಷ್ಟೇ, ಬೇರೆ ಇನ್ನೇನು ಇಲ್ಲ. ತುರಿಯಕ್ಕೂ ಸುಷುಪ್ತಿಗೂ ಇದೇ ವ್ಯತ್ಯಾಸ, ಒಂದೇ ಒಂದು ವ್ಯತ್ಯಾಸ ಅಷ್ಟೇ. ಸುಷುಪ್ತಿಯಲ್ಲಿ ಅವಿದ್ಯೆ ಅಂತಕ್ಕಂಥದ್ದು ಉಳ್ಕೊಂಡಿರುತ್ತೆ. ಇಲ್ಲ, ಇನ್ನು ಬೇರೆದೆಲ್ಲ ಒಂದೇ. ಸುಷುಪ್ತಿಗೂ ತುರಿಯಕ್ಕೂ ಏನು ಭೇದವಿಲ್ಲ. ಇಲ್ಲ. ಈಗ ಮುಖ್ಯ ಪ್ರಾಣ ಒಂದು ಜಾಗೃತವಾಗಿರ್ತಾನೆ, ಮುಖ್ಯ ಪ್ರಾಣ. ಮತ್ತು ಸಯೇವ ಚಯೇಕೋ ಮೃತ್ಯುನ ಅನಾಪ್ತ. ಅವನೊಬ್ಬನೇ ಮೃತ್ಯುನ ಅನಾಪ್ತ, ಮೃತ್ಯುವಿನಿಂದ ಆಪ್ತನಾಗದೇ ಇರತಕ್ಕಂಥ, ಆವರಿಸಲ್ಪಡದೇ ಇರತಕ್ಕಂಥವನು ಅವನೊಬ್ಬನು ಅಂತ ಹೇಳಿ ಮತ್ತೇನಾದ್ರೆ ಆಪ್ತ. ಆದರೆ ಇತರೆ ಪ್ರಾಣ ಏಕಾದಶ ಪ್ರಾಣ ಮೃತ್ಯುನ ಆಪ್ತಾ ಅಂತ ಹೇಳಿ ಇದು ವೈಲಕ್ಷಣ್ಯ ಅಂತ ಹೇಳಿ ಒಂದು ವೈಲಕ್ಷಣ್ಯ ಹೇಳಿದ್ರು. ಈಗ ಇನ್ನೊಂದು ವೈಲಕ್ಷಣ್ಯ ಅದನ್ನು ಹೇಳ್ತಾ ಇದ್ದಾರೆ. ಬೇಕಾದಷ್ಟಿದೆ, ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಒಂದೋ ಎರಡೋ ಉದಾಹರಣೆಯನ್ನ ಕೊಡು. ಇದೆಲ್ಲ ಉಪಲಕ್ಷಣವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಬೇಕಾದಷ್ಟಿದೆ, ಉಪಲಕ್ಷಣವಾಗಿ ಇಲ್ಲಿ ಪ್ರಕೃತ ಒಂದು ಎರಡು ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದಾಯ್ತು. ಹೀಗೆ ನೋಡಿ, ಮುಗಿನ ಅಪ ತಸ್ಯೈವಚ ಸ್ಥಿತ್ಯುತ್ಕ್ರಾಂತಿಭ್ಯಾಂ ದೇಹಧಾರಣ ಪತನ ಹೇತುತ್ವಂ ನ ಇಂದ್ರಿಯಾಣ. ಅಂದ್ರೆ ಈ ತಸ್ಯೈವ ಏನಾಗಿರುತ್ತೆ? ಸ್ಥಿತ್ಯುತ್ಕ್ರಾಂತಿಭ್ಯಾಂ ದೇಹಧಾರಣ ಪತನ ಹೇತುತ್ವಂ. ಇದು ದೇಹ ಧಾರಣ ಪತನ ಎರಡು. ದೇಹ ಧಾರಣ ಹೇತು, ದೇಹ ಪತನ ಹೇತು. ಯಾವುದು? ದೇಹ ಧಾರಣ ಹೇತು, ದೇಹ ಧಾರಣಕ್ಕೆ ಹೇತು ಯಾವುದು? ಸ್ಥಿತಿ. ದೇಹ ಪತನಕ್ಕೆ ಹೇತು ಉತ್ಕ್ರಾಂತಿ. ಹಾಗಾಗಿ ಸ್ಥಿತ್ ಉತ್ಕ್ರಾಂತಿಭ್ಯಾಂ ಎರಡು. ಯಾವುದು? ಸ್ಥಿತಿಶ್ಚ ಉತ್ಕ್ರಾಂತಿಶ್ಚ. ಸ್ಥಿತ್ಯುತ್ಕ್ರಾಂತಿ ಯೋಚನೆ. ಉತ್ಕ್ರಾಂತಿ ಉತ್ಕ್ರಾಂತಿ ಉತ್ಕ್ರಾಂತಯಃ. ಸ್ಥಿತ್ಯುತ್ಕ್ರಾಂತಿ ಆಯ್ತು. ಇದು ದೇಹಧಾರಣ ಪತನ ಹೇಳುತ್ತದೆ. ಇಲ್ಲ ಇಂದ್ರಿಯಗಳ, ಇದು ಇಂದ್ರಿಯಗಳು ದೇಹಧಾರಣ ಪತನಕ್ಕೆ ಹೇತುವಲ್ಲ. ಯಾವುದು? ಈ ಮುಖ್ಯ ಪ್ರಾಣ. ಇಂದ್ರಿಯಗಳಿದ್ರೇನು ಹೋದ್ರೇನು, ಇಂದ್ರಿಯಗಳು ಹೋದರೂ ಕೂಡ ದೇಹ ಪತನ ಏನೂ ಆಗೋದಿಲ್ಲ. ಹಿಂದೆ ನಮ್ಮ ಉದಾಹರಣೆ ಕೊಟ್ಟಿದ್ರಲ್ಲ, ಎಲ್ಲ ನಾನು ಅಂತ ಇದ್ವು,
ವಾಕ್ ಏನಾಗೋಯ್ತು, ಹೊರಟೋಗ್ತೀನಿ ನಾನು, ಎಲ್ಲಿರ್ತಾರೆ ನೋಡೋಣ ಅಂತೇಳಿ ಒಂದು ಸ್ವಲ್ಪ ದೂರ ಹೊರಟಾಯ್ತು, ಸ್ವಲ್ಪ ದಿವಸ ಹೊರಟಾಯ್ತು, ಒಂದು 4 ದಿವಸ ಬಿಟ್ಕೊಂಡು ಬಂತು, ಏನಾಗಿದ್ದಾನು, ಗುಂಡಿದ್ದಾಗಿದ್ದಾನೆ, ಹಾಗೆ ಈಗ. ಹಾಗೆ ಏನಾಯ್ತು ಇಲ್ಲಿ, ಈ ಸ್ಥಿತಿ ಉತ್ಕ್ರಾಂತಿ ಯಾರಿಗೆ, ತಸ್ಯೈವ ತಸ್ಯೈವ ಆಯ್ತು, ತಸ್ಯೈವ ಮುಖ್ಯ ಪ್ರಾಣಸ್ಯ. ಮುಖ್ಯ ಪ್ರಾಣನಿಗೆ ಈ ಸ್ಥಿತಿ ಉತ್ಕ್ರಾಂತಿ ಆದರೆ ಏನಾಗುತ್ತೆ, ದೇಹ ಧಾರಣ ಪತನ ಆಗುತ್ತೆ. ಮುಖ್ಯ ಪ್ರಾಣ ಸ್ಥಿತವಾಗಿದ್ದಾನೆ ಅಂದ್ರೆ ದೇಹ ಧಾರಣ, ದೇಹ ಇರುತ್ತೆ. ಮುಖ್ಯ ಪ್ರಾಣ ಉತ್ಕ್ರಾಂತನಾದ ಅಂದ್ರೆ ಪತನವಾಯಿತು ದೇಹ, ಅಷ್ಟೇ. ನ ಇಂದ್ರಿಯಾಣ, ಇಂದ್ರಿಯಗಳು ಇಂದ್ರಿಯಕ್ಕೆ ಹೋದ್ರೆ ಏನು ಆಗುದು. ಮತ್ತು ವಿಷಯಾಲೋಚನ ಹೇತುತ್ವಂಚ ಇಂದ್ರಿಯಾಣ ನ ಪ್ರಾಣಸ್ಯ. ಮತ್ತು ವಿಷಯಾಲೋಚನ ಹೇತುತ್ವಂಚ ಇಂದ್ರಿಯಾಣ, ಈ ಈ ಇಂದ್ರಿಯಗಳಿಗೇನು ಅಂತಂದ್ರೆ ಇವುಗಳಿಗೆ ವಿಷಯವನ್ನ ಆಲೋಚನೆ ಮಾಡತಕ್ಕಂಥದ್ದು. ಅಂದ್ರೇನು, ಆಲೋಚನ ಅಂದ್ರೇನು, ಇಲ್ಲಿ ಆಲೋಚನಾ ಅಂತಂತಂದ್ರೆ ಈ ನಮ್ಮ ಕನ್ನಡದಲ್ಲಿ ಈ ಯೋಚನೆ ಮಾಡ್ತಾ ಇದ್ದೀವಿ ಅಂತಂತಾರಲ್ಲ, ಆ ಥರ ಏನು ತಗೊಳ್ಬೇಕಾಗಿಲ್ಲ. ವಿಷಯ ಆಲೋಚನಾ ಹೇತುತ್ವಂ. ಆಲೋಚನಾ ಅಂತಂದ್ರೆ ಬೆಳಗುವುದು. ಆಲೋಕ ಅಂದ್ರೇನು, ಬೆಳಗ್ತಕ್ಕಂಥ ಬೆಳಕು. ಆಲೋಕ ಅಂದ್ರೆ ಬೆಳಕು. ಇದನ್ನ ಆಲೋಚನಾ ಹೇತುತ್ವಂ, ವಿಷಯವನ್ನ ಬೆಳಗುವುದಕ್ಕೆ ಕಾರಣವಾಗಿದೆ ಯಾವುದು, ಇಂದ್ರಿಯಗಳು. ಆದರೆ ಯಾವುದನ್ನ ಬೆಳಗುವುದಕ್ಕೆ ಕಾರಣವಲ್ಲ, ಮುಖ್ಯ ಪ್ರಾಣನನ್ನ ಬೆಳಗುವುದಕ್ಕೆ ಕಾರಣವಲ್ಲ. ನ ಪ್ರಾಣಸ್ಯ. ಒಂದು ಅವರ ಒಂದು ಪರಿವ್ಯೂ, ಮಿತಿ ಎಲ್ಲಿ ಗೊತ್ತೆ, ಯಾವ ಕೇವಲ ಈ ವಿಷಯಗಳಿಂದ ಬೆಳಗ್ತವೆ ಅಷ್ಟೇ ಇಂದ್ರಿಯಗಳು. ಮುಖ್ಯ ಪ್ರಾಣದಿಂದ ಬೆಳಗಾಗ್ತೇನ್ರಿ. ಮುಖ್ಯ ಪ್ರಾಣನಿಂದ ಇವು ಬೆಳಗಲ್ಪಡುತ್ತಿವೆ ಅಷ್ಟೇ. ಇವು ಬೆಳಗ್ತಾ ಇದೆಯಾ, ಇವು ಬೆಳಗ್ತಾ ಇರೋದು ಯಾರನ್ನ, ಈ ವಿಷಯಗಳನ್ನ ಅಷ್ಟೇ. ಮತ್ತು ಇತ್ಯೇವಂಜಾತೀಯಕ್ಕೋ ನೋಡಿ, ಇಲ್ಲೂ ಅಷ್ಟೇ. ವಿಷಯಾಲೋಚನೆ ಹೇತುತ್ವ ಇಂದ್ರಿಯ ಪ್ರಾಣದಲ್ಲಿ. ಪ್ರಾಣಕ್ಕೆ, ಇಂದ್ರಿಯಕ್ಕೆ ವಿಷಯಾಲೋಚನ, ವಿಷಯಗಳಿಂದ ಬೆಳಗತಕ್ಕಂಥ ಸಾಮರ್ಥ್ಯ ಅಷ್ಟೇ. ಆದರೆ ಪ್ರಾಣವನ್ನು ಬೆಳಗುವ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಇಲ್ಲೂ ಕೂಡ ವೈಲಕ್ಷಣ್ಯವನ್ನು ಹೇಳಿದ್ದಾರೆ. ಅಂದ್ರೆ ಏನು, 3 ಕಾರಣ ಗೊತ್ತಾಗಾಯ್ತು. ಒಂದು ಸುಷುಪ್ತಿ ಉದಾಹರಣೆ. ಸುಷುಪ್ತಿಯಲ್ಲಿ ಯಾವುದೂ ಕೂಡ ಇರೋದಿಲ್ಲ, ಮುಖ್ಯ ಪ್ರಾಣ ಮಾತ್ರ ಇರ್ತಾನೆ, ಅದೊಂದು ವೈಲಕ್ಷಣ್ಯ. ಮತ್ತು ಸ್ಥಿತಿ ಉತ್ಕ್ರಾಂತಿ, ಶರೀರದ ಒಂದು ಸ್ಥಿತಿಗೂ ಉತ್ಕ್ರಾಂತಿಗೂ ಕೂಡ ಯಾವುದು, ಇಂದ್ರಿಯಗಳು ಕಾರಣವಲ್ಲ, ಮುಖ್ಯ ಪ್ರಾಣ ಕಾರಣ, ಅದೊಂದು ವೈಲಕ್ಷಣ್ಯ. ಮತ್ತೆ ಈ ಒಂದು ವಿಷಯಾಲೋಚನ ಹೇತುತ್ವ ಅಂತ ಇದೆಯಲ್ಲ, ಅದು ಇನ್ನೊಂದು ವೈಲಕ್ಷಣ್ಯ. 3 ವೈಲಕ್ಷಣ್ಯಗಳನ್ನು ಹೇಳಿ ಈ ಕಾರಣದಿಂದ ಈ ಇಂದ್ರಿಯಗಳು ಏನಾಗಿವೆ, ತತ್ವಾಂತರಗಳು, ಯಾವುದಕ್ಕಿಂತ, ಮುಖ್ಯ ಪ್ರಾಣನಿಗಿಂತ ಅಂತ ಹೇಳಿ ನೋಡಿ. ಇತ್ಯೇವಂಜಾತೀಯತ್ವೋ ಭೂಯಾನ್ ಲಕ್ಷಣ ಭೇದ ಪ್ರಾಣೇಂದ್ರಿಯಾಣ. ಈ ಒಂದು ಶ್ರುತಿಗಳು, ಈ ಜಾತಿಯ ಶ್ರುತಿಗಳು ಭೂಯಾನ್ ಲಕ್ಷಣ ಭೇದ ಅಂದ್ರೆ ಬಹಳ ಬಹಳ ದೊಡ್ಡದಾಗಿರ್ತಕ್ಕಂತಹ ಲಕ್ಷಣ ಭೇದವನ್ನ, ಸಾಮಾನ್ಯ ಲಕ್ಷಣ ಭೇದವಲ್ಲ. ಸ್ವಲ್ಪ ಬಿಡ್ರಿ ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ, ಅದೇನು ಆಗಿಲ್ಲ. ಶರೀರ ಧಾರಣೆಗೂ ಶರೀರ ಪತನಕ್ಕೂ ಕಾರಣ, ಅವಸ್ಥೆಗಳಲ್ಲಿ ಈ ಮೃತ್ಯುವಿನಿಂದ ಆಪ್ತನಾಗುವುದಕ್ಕೆ ಕಾರಣ. ಮತ್ತೆ ದೇಹಧಾರಣ ಪತನ ಏನು ಸಾಮಾನ್ಯವಾದ ಇಲ್ಲ ಅಲ್ಲ. ಭೂಯಾನ್ ಲಕ್ಷಣ ಭೇದ, ದೊಡ್ಡ ಲಕ್ಷಣ ಭೇದ, ಮುಖ್ಯವಾದ ಲಕ್ಷಣ ಭೇದ ಪ್ರಾಣಕ್ಕೂ ಇಂದ್ರಿಯಗಳಿಗೂ. ತಸ್ಮಾದಪಿ ಯೇಷಾಂ ತತ್ವಾಂತರ ಭಾವ ಸಿದ್ಧಿ. ತಸ್ಮಾದಪಿ, ಆದ್ದರಿಂದ ಈ ಕಾರಣ ಇದೆಯಲ್ಲ, ಇದರಿಂದ ಯೇಷಾಂ ಅಂದ್ರೆ
ಈ ಒಂದು ಯೇಷಾಂ ಈ ಇಂದ್ರಿಯಾಣ ಯಾವುದಾದ್ರು ಇಂದ್ರಿಯಗಳು ಯೇಷಾಂ ಇಂದ್ರಿಯಾಣಾಂ ಮುಖ್ಯ ಯೇಷಾಂ ಇಂದ್ರಿಯಾಣಾಂ ತತ್ವಾಂತರ ಭಾವ ಸಿದ್ಧಿ ಇಂದ್ರಿಯಗಳು ತತ್ವಾಂತರಗಳು ಎಂಬುದಾಗಿ ಸಿದ್ಧವಾಯಿತು ಅಂತ ಹೇಳಿದ್ರು. ಈಗ ಇನ್ನೊಂದು ಕೊನೆಯ ಭಾಗವಾಗಿ ಇನ್ನು ಒಂದು ವಿಚಾರ ಅವನು ಹೇಳಿದ್ದ ಪೂರ್ವಪಕ್ಷಿ. ಇದು ಸಿದ್ಧಾಂತಿಗಳು ಇದನ್ನೇ ಹೇಳಿದ್ರಲ್ಲ ಹಿಂದೆ, ಇದನ್ನ ಹೀಗೆ ಹೇಳಿದ್ರಲ್ಲ, ಸ್ವಲ್ಪ ಒಂದು ಗೊಂದಲ ಇಲ್ಲಿ ಆಗುತ್ತೆ. ಅದನ್ನ ಪರಿಹಾರ ಮಾಡಬೇಕಾದ್ದು ಕರ್ತವ್ಯ. ಆದ್ದರಿಂದ ಈ ಒಂದು ಪೂರ್ವಪಕ್ಷಿ ಒಂದು ಅರ್ಥ ಇದ್ದು ಅದನ್ನು ಒಪ್ಕೊಂಡಿದ್ದಲ್ಲ ಸಿದ್ಧಾಂತಿ, ಒಪ್ಕೊಂಡಿದ್ದದ್ದು ಯಾವ ಅರ್ಥದಲ್ಲಿ ಒಪ್ಕೊಂಡಿದ್ರು ಅದನ್ನ ಪರಮಾರ್ಥವಾಗಿ ಒಪ್ಕೊಂಡ್ಬಿಟ್ಟಿದ್ರ, ಇಲ್ಲ ಈ ಒಂದು ಸೀಮಿತವಾದ ಅರ್ಥದಲ್ಲಿ ಒಪ್ಕೊಂಡಿದ್ರ ಅಂತ ಅನ್ನೋದನ್ನು ವಿಚಾರ ಮಾಡ್ತಾ ಇದ್ದಾನೆ. ನೋಡಿ, ಯದುಕ್ತಂ ಯದುಕ್ತಂ ಸ ಏತಸ್ಯೈವ ಸರ್ವೇ ರೂಪಮಭವನ್. ಇದು ಉದಾಹರಣೆ ಉದಾಹರಣೆ ಎಲ್ಲ ಮುಂದಿನ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಹಿಂದೆ ಬಂದಿತ್ತಲ್ಲ, ಅದರ ಭಾಗವೇ ಇದು. ಈ ಪ್ರಾಣೋಪಾಸನೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಇದು. ಪ್ರಾಣೋಪಾಸನೆಯಲ್ಲಿ ಇಲ್ಲಿ ಸ ಏತಸ್ಯೈವ ಸರ್ವೇ ರೂಪಮಭವನ್ ಅಂತನ್ನುವಾಗ ಇದು ಅಧ್ಯಾತ್ಮ ಪ್ರಾಣೋಪಾಸನೆ, ಅಧ್ಯಾತ್ಮ ಮತ್ತೆ ಅಧಿದೈವ ಎರಡಿತ್ತಲ್ಲ. ಇಲ್ಲಿ ಅಧ್ಯಾತ್ಮ ಪ್ರಾಣದ ಉಪಾಸನೆ ಸಂದರ್ಭದಲ್ಲಿ ಈ ಒಂದು ಮಾತು ಬರುತ್ತೆ. ಏನು ತೇ ಏತಸ್ಯೈವ ಸರ್ವೇ ರೂಪಂ ಅಭವನ್. ಅವೆಲ್ಲವೂ ಕೂಡ ಇದರ ರೂಪವಾಗಿ ಹೋದವು. ತೇ ಏತಸ್ಯೈವ ಯಾವುದಲ್ಲ, ಯಾವ ಇಂದ್ರಿಯಗಳೆಲ್ಲ ಅವೆಲ್ಲ ಮುಖ್ಯ ಏಕಾಶ ಪ್ರಾಣಗಳೆಲ್ಲ ಏನು ಈ ರೂಪವನ್ನು ಮುಖ್ಯ ಪ್ರಾಣದ ರೂಪವನ್ನು ಪಡೆದುಕೊಂಡು ಬಿಟ್ಟಿತ್ತು, ರೂಪವಾದು ಅಂತ ಹೇಳ್ತಾರೆ. ಯಾಕಾದು ಸಂದರ್ಭ, ಅದೇ ಒಂದು ಸ್ವಲ್ಪ ಸಂದರ್ಭ ಹೇಳಿ ಮುಂದಿನ ಹೇಳ್ತಾರೆ. ಅದನ್ನ ನೋಡಿ, ಎಲ್ಲವೂ ಕೂಡ ಈ ಒಂದು ಮುಖ್ಯ ಪ್ರಾಣದ ರೂಪವಾಗಿ ಬಿಟ್ಟವು ಅಂತ. ಏನು ಹಾಗಂದ್ರೆ ಇತಿ ಶ್ರುತೇ ಪ್ರಾಣ ಏವ ಇಂದ್ರಿಯಾಣಿ ಇತಿ. ನೋಡಿ, ಯಾವಾಗ ತೇ ಅಂದ್ರೇನು, ಆ ಪ್ರಾಣಗಳು ಏಕಾಶ ಪ್ರಾಣಗಳು ಇವನ ರೂಪವನ್ನೇ ಪಡೆದುಕೊಂಡು ಬಿಟ್ಟಿತು ಅಂದ್ರೆ ಏನರ್ಥ? ಅದಕ್ಕೆ ಈ ಒಂದು ಪ್ರಾಣವೇ ಇಂದ್ರಿಯಗಳು, ಇಂದ್ರಿಯಗಳೇ ಪ್ರಾಣವು. ಯಾಕೆ? ಪ್ರಾಣಗಳು ಇವನ ರೂಪವನ್ನು ಪಡೆದುಕೊಂಡು ಇವನ ರೂಪ ಪಡೆದುಕೊಂಡ ಇವನೇ ಆಗೋಗ್ಬಿಟ್ಟಲ್ಲ. ಹಾಗಾಗಿ ಏನು ಪ್ರಾಣ ಎಲ್ಲ ಇದೇ ರೂಪವನ್ನು ಪಡ್ಕೊಂಡು ಬಿಡ್ತು ಅಂತ ಹೇಳಿದಾರಲ್ಲ, ಈ ಪ್ರಾಣ ಅಂತಂತೆ ಅವನೇ ಇಂದ್ರಿಯಗಳೇ ಅಂತ ಹೇಳಿದ್ರೆ ಇದು ತದಯುಕ್ತಂ. ಇಲ್ಲ ಹಾಗಲ್ಲ ಹೇಳಿದ್ದು. ಏನು ಅಂದ್ರೆ ತತ್ರಾಪಿ ಪೌರ್ವಾಪರ್ಯಾಲೋಚನಾತ್ ಭೇದ ಶ್ರುತೇ. ಇಲ್ಲಿ ಏನಿಲ್ಲಿ ನೋಡಿ, ಇಂದ್ರಿಯ ಅಂತಂದ್ರೆ ಪ್ರಾಣಗಳು ಅಂತಂದ್ರು. ಇಂದ್ರಿಯಾಣಿ ಅಂತಂದ್ರೆ ಅವಾಗೇನು ನಾವು ಅರ್ಥ ಮಾಡ್ಕೋಬೇಕು, 11 ಪ್ರಾಣಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಬೇರೆ ಕಡೆ ಬರೀ ಪ್ರಾಣ ಒಂದೇ ಹೇಳಿದಾಗ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಿ. ಇಲ್ಲಿ ಪ್ರಾಣ ಏವ ಇಂದ್ರಿಯಾಣಿ, ಇಲ್ಲಿ ಈ ಒಂದು ಪ್ರಾಣವೇ ಮುಖ್ಯ ಪ್ರಾಣ ಇದ್ದಾವಲ್ಲ, ಇಂದ್ರಿಯ ಅಂತ ಹೇಳಿದಾಗ ಆಯ್ತಲ್ಲ. ಯಾಕೆ? ಅವನ ರೂಪವನ್ನೇ ಪಡೆದುಕೊಂಡು ಬಿಟ್ಟವು ಅಂತ ಹೇಳಿದ್ರೆ ರೂಪವನ್ನೇ ಪಡೆದುಕೊಂಡು ಬಿಟ್ಟಿತ್ತು ಅಂದ್ರೆ ಅವನೇ ಆಗ ಹೋಗುತ್ತಾ? ಅದೇನಾಯ್ತು? ನೀವು ತತ್ವಾಂತರ ಅಂತ ಹೇಳಿದ್ರಲ್ಲ, ಅದು ಹೋಯ್ತಲ್ಲ. ಅಂದ್ರೆ ಹಾಗಲ್ಲ, ಅದು ಅಯುಕ್ತಂ ಅಂತ ಹೇಳಿ ತತ್ರಾಪಿ ಅಲ್ಲಿಯೂ ಕೂಡ ಪೌರ್ವಾಪರ್ಯಾಲೋಚನಾತು ಭೇದ ಪ್ರತೀತೆ. ಅಂದ್ರೆ ಹಿಂದು ಮುಂದಿನದನ್ನ ನಾವು ಅಧ್ಯಯನ ಮಾಡಿ ನೋಡಿದರೆ ಅಂದ್ರೇನು, ಸಂದರ್ಭ, ಹಿಂದಿನ ಸಂದರ್ಭ ಏನು, ಮುಂದೆ ಯಾವ ಸಂದರ್ಭ ಬರುತ್ತೆ, ಇವೆಲ್ಲವನ್ನು ನಾವು ಪರ್ಯಾಲೋಚನೆ ಮಾಡಿದಾಗ ಏನು ಗೊತ್ತಾಗುತ್ತೆ ನಮಗೆ? ಇಲ್ಲ ಅವದ ರೂಪವನ್ನೇ ಪಡೆದುವಂತಿದೆ,
ಆದರೂ ಕೂಡ ನಮಗೆ ಭೇದವು ಗೊತ್ತಾಗುತ್ತದೆ. ಬರೀ ಇದೇ ವಾಕ್ಯ ನೋಡಿದಾಗ ಅವೆಲ್ಲವೂ ಕೂಡ ಅವನ ರೂಪವನ್ನೇ ಪಡೆದುಕೊಂಡು ಬಿಟ್ಟವು ಅಂದಾಗ ಒಂದೇ ಅಂತ ತೋರುತ್ತೆ. ಆದರೆ ಪೂರ್ವಾಪರ್ಯಾಲೋಚನಾ ಅಥವಾ ಈ ಪೂರ್ವಾಪರ ವಿಭಾಗ ನೋಡಿದಾಗ ಸ್ವಲ್ಪ ಭೇದ ನಮಗೆ ಗೊತ್ತಾಗುತ್ತೆ. ಆವಾಗ ಏನು ಅಂತಂದ್ರೆ ತಥಾಹಿ ವದಿಷ್ಯಾಮಿ ವದಿಷ್ಯಾಮ್ಯೇವ ಅಹಮಿತಿ ವಾಗ್ಗದ್ರೆ. ವದಿಷ್ಯಾಮಿ, ಓಹೋ ವಾಕ್ ಯೋಚನೆ ಮಾಡ್ತಂತೆ. ಏನ್ ಮಾಡ್ತಾರೆ? ಓಹೋ ನಾನು ಮಾತಾಡ್ತಾ ಇರ್ತೀನಿ ಅಂತ ಹೇಳಿ ಆ ಒಂದು ಮಾತಿದೆಯಲ್ಲ ಅದು ಧರಿಸಿಕೊಂಡು ಬಿಟ್ಟಿತು. ಈ ವಾಕ್ಯ ಧರಿಸ್ಕೊಂಡ್ಬಿಟ್ಟು ಅದನ್ನ ನಾನು ಮಾತಾಡ್ತಾ ಇದ್ದೀನಿ, ಯಾವಾಗಲೂ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಶುರು ಮಾಡ್ತೀನಿ. ಇಲ್ಲಿ ಒಂದು ಮಾತ್ರ ಕೊಟ್ಟಿದ್ದಾರೆ. ವಾಕು ಮತ್ತೆ ಶ್ರೋತ್ರ ಎಲ್ಲವೂ ಕೂಡ ಏನ್ ಮಾಡಿದ್ರು? ಓಹೋ ಕಿವಿ ನಾನು ಕೇಳ್ತಾನೆ ಇರ್ತೀನಿ ಅನ್ನೋದು, ಮತ್ತೆ ಸ್ಪರ್ಶ ನಾನು ಮುಟ್ತಾನೆ ಇರ್ತೀನಿ ಅನ್ನೋದು, ಹೀಗೆ ಪ್ರತಿಯೊಂದು ನಾ ಮಾಡ್ತಾನೆ ಇರ್ತೀನಿ ಅಂತ ಶುರು ಮಾಡಿದ್ರು. ಮತ್ತು ಇವಾಗ ಶುರು ಮಾಡೋದನ್ನ ಅದನ್ನ ಅನುಕ್ರಮ್ಯ, ಅದನ್ನ ಅನುಸರಿಸಿ ಏನಾಯ್ತು ಆಮೇಲಿಂದ ಇತಿ ವಾಗಾದಿ ಇಂದ್ರಿಯಾಣಿ ಅನುಕ್ರಮ್ಯ. ಈ ವಾಗಾದಿಗಳು ಇಂದ್ರಿಯಗಳಿದೆಯಲ್ಲ, ವಾಗಾದಿಗಳ ಇಂದ್ರಿಯಗಳು, ಅವುಗಳನ್ನ ಒಂದೊಂದಾಗಿ ಹೇಳಿ ವಾಕು, ಶ್ರೋತ್ರೇಂದ್ರಿಯ, ಸ್ಪರ್ಶೇಂದ್ರಿಯ ಮುಂತಾದವು ಅನ್ನು ಹೇಳಿ ಮುಂದೆ ಏನ್ ಹೇಳಿದ್ರು? ತಾನಿ ಮೃತ್ಯು ಶ್ರಮೋಭೂತ್ವ ಉಪಯೇಮೆ. ಅವುಗಳನ್ನ ಹೊರಟುವಲ್ಲ ಏನು, ಓಹೋ ನಾನು ಮಾತಾಡ್ಕೊಂಡಿರ್ತೀನಿ, ನಾನು ಕೇಳ್ಕೊಂಡಿರ್ತೀನಿ ಅಂತ ಒಂದು. ಆದರೆ ಏನಾಯ್ತು? ಅವುಗಳನ್ನ ಮೃತ್ಯುವು ಏನಾಯ್ತು? ಸಮಭೂತ್ವ ಅಂತಂದ್ರೆ ಅವನು ಆ ಒಂದು ಶ್ರಮರೂಪವಾಗಿ ಇದನ್ನ ಉಪಯೇಮೆ ಹಿಡಿದುಕೊಂಡು ಬಿಟ್ಟಿತ್ತು. ಸಮರೂಪವಾಗಿದ್ದೇನು? ಆಗ್ರಹ ಪೂರ್ವಕವಾಗಿ ಹಿಡಿದುಕೊಂಡು ಬಿಟ್ಟಿತ್ತು. ಮೃತ್ಯುನ ಆಪ್ತಮಂತ ಹೇಳಿದ್ರಲ್ಲ, ಅದೇ ಇದು. ಏನು ಅಂತ ಅಯ್ಯಯ್ಯೋ ಮಾತಾಡ್ತಾ ಇರ್ತೀನಿ ಅಂತ ಹೊರಡಿತು, ಆದರೆ ಹಿಡ್ಕೊಂಡ್ಬಿಡ್ತಲ್ಲ ಮೃತ್ಯು. ಮತ್ತೇನಾಯ್ತು ಆವಾಗ? ಇದು ಶ್ರಮರೂಪೇಣ ಮೃತ್ಯುನ ಗ್ರಸ್ತತ್ವಂ. ಹೀಗೆ ಶ್ರಮರೂಪದಿಂದ ಮೃತ್ಯುವಿನಿಂದ ಹಿಡಿಯಲ್ಪಟ್ಟ ಈ ವಾಗಾದಿಗಳು ಏನ್ ಮಾಡ್ತು? ಅಭಿದಾಯ ಆ ವಾಕ್ಯ ಹಿಡ್ಕೊಂಡಿತ್ತು. ಅವನಿಗೆ ಅಥ ಹಿಮಮೇವ ನ ಆಪ್ನೋತ್ ಯೋಯಂ ಮಧ್ಯಮ ಪ್ರಾಣ. ಸರಿ, ಹಿಡ್ಕೊಂಡಿತ್ತಲ್ಲ ಮೃತ್ಯು. ಈ ಏಕಾಶ ಎಲ್ಲ ಇಂದ್ರಿಯಗಳನ್ನ ಹಿಡ್ಕೊಂಡ್ರೆ ಏನ್ ಮಾಡ್ತು? ಇಲ್ಲಿ ಈ ಒಂದು ಮಧ್ಯಮ ಪ್ರಾಣ ಅಂತ ಒಬ್ಬ ಇದ್ದ. ಮಧ್ಯಮ ಪ್ರಾಣ ಅಂತ ಯಾಕೆ ಮಧ್ಯಮ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವನು ಪಡುವುದೂ ಇಲ್ಲ, ಮತ್ತೆ ಬಿಡಲ್ಪಡುವುದೂ ಇಲ್ಲ. ಇವನಿಗೆ ಮೃತ್ಯುವಿನಿಂದ ಹಿಡಿಯಲ್ಪಟ್ಟಿತ್ತು ಅಂತೂ ಇಲ್ಲ ಮಾತಾಡುವಾಗ ಇಲ್ಲ ಈಗ ಮೃತ್ಯುವಿನಿಂದ ಬಿಡಲ್ಪಟ್ಟಿತ್ತು ಅಂತೂ ಇಲ್ಲ. ಹಿಡಿಯೋದು ಬಿಡೋದು ಏನೂ ಇಲ್ಲ. ಇವನು ಎರಡಕ್ಕೂ ಸಂಬಂಧ ಪಡೆದ ಮಧ್ಯದಲ್ಲಿ ಇದ್ದಾನೆ. ಆದ್ದರಿಂದ ಇವನ ಮಧ್ಯ ಪ್ರಾಣ. ಅವನು ಯಾರು? ಮುಖ್ಯ ಪ್ರಾಣ ಅಂಥೇಳಿ ಇವನ್ನ ಇಂತಹ ಮಧ್ಯಪ್ರಾಣನನ್ನ ಅಯಂ ನ ಆಪ್ನೋತ್. ಅಯಂ ಅಂತ ಏನು? ಈ ಒಂದು ಶ್ರಮ ಮೃತ್ಯು ಇದೆಯಲ್ಲ, ಅಯಂ ಮೃತ್ಯು ಶ್ರಮರೂಪದಿಂದ ನ ಆಪ್ನೋತು, ಇವನನ್ನ ಹಿಡಿಯುವುದಕ್ಕೆ ಆಗಲಿಲ್ಲ. ಯಾರನ್ನ? ಮಧ್ಯಮ ಪ್ರಾಣನ. ಇವನ್ನೆಲ್ಲ ಏನ್ ಮಾಡ್ತು? ಹಿಡ್ಕೊಂಡ್ಬಿಡ್ತು. ಇಲ್ಲಿ ನಾವು ಇಷ್ಟೇ ಮಾತ್ರ ತಗೊಂಡಿದ್ದಾರೆ. ಪೂರ್ಣವಾಗಿ ನಮಗೆ ಇದನ್ನೆಲ್ಲ ಗೊತ್ತಾಗಬೇಕಾದ್ರೆ ಆಧ್ಯಾತ್ಮಿಕ ಪ್ರಾಣೋಪಾಸನೆ, ಆ ಬೃಹದಾರಣ್ಯಕ ಪೂರ್ತಿ ಅಧ್ಯಾಯ ಪೂರ್ತಿ ಓದಬೇಕು. ಇದು ಎಷ್ಟು ತಿಳ್ಕೊಂಡ್ರೆ ಸಾಕು. ಅದನ್ನ ಹಿಡ್ಕೊಂಡು ಇದನ್ನ ಹಿಡ್ಕೊಳ್ಳೋಕ್ ಆಗಲಿಲ್ಲ. ಆದ್ದರಿಂದ ಏನಾಯ್ತು? ಈ ಒಂದು ಎಲ್ಲವೂ ಕೂಡ ಇಂದ್ರಿಯಗಳು ಇವನ ರೂಪವನ್ನೇ ಪಡೆದುಕೊಂಡು ಬಿಟ್ಟವು ಅಂತ ಹೇಳಿದರೂ ಕೂಡ ಈ ತತ್ವಾಂತರವನ್ನೇ ಹೇಳಿದ್ದಾರೆ. ಯಾಕೆ? ಪೂರ್ವಾಪರ ನೋಡಿದಾಗ ನೋಡಿ, ಶ್ರಮರೂಪದಿಂದ ಮೃತ್ಯು ಇವನ್ನ ಹಿಡಿದುಕೊಂಡಿತು. ಯಾರನ್ನ? ಪ್ರಾಣಗಳನ್ನ, ಇಂದ್ರಿಯಗಳನ್ನ. ಇವನನ್ನ
ಮುಖ್ಯ ಪ್ರಾಣ ಹಿಡಿದುಕೊಳ್ಳೋದಿಲ್ಲ ಅಂತ ಮುಂದೆ ಇದೆ. ಹಿಡಿದುಕೊಂಡು ಬಿಟ್ಟಿತ್ತು ಹಿಂದೆ ಇದೆ, ಹಿಡಿದುಕೊಳ್ಳೆ ಮುಂದೆ ಇದೆ. ಪೂರ್ವಾಪರ ನೋಡಿದಾಗ ಭೇದ ಗೊತ್ತಾಗುತ್ತೆ ಅಂತ ಹೇಳಿ ಇತಿ ಪೃಥಕ್ ಪ್ರಾಣಂ ಮೃತ್ಯುನ ಅನಭಿಭೂತಂ ಅನುಕ್ರಾಮತಿ. ಹೀಗೆ ಪೃಥಕ್ ಬೇರೆಯಾಗಿ ಮಧ್ಯಪ್ರಾಣ ಮತ್ತು ಇಂದ್ರಿಯ ಬೇರೆಯಾಗಿ ಮೃತ್ಯುನ ಅನಭಿಭೂತಂ, ಆ ಪ್ರಾಣನನ್ನ ಮುಖ್ಯ ಪ್ರಾಣನನ್ನ ಮೃತ್ಯುವಿನಿಂದ ಅನಭಿಭೂತಂ ಅಂದ್ರೆ ಗ್ರಹಿಸಲ್ಪಡದೇ ಇದ್ದವನಾಗಿ, ಅವನನ್ನು ಹಿಡಿಯಲ್ಪಡದೇ ಇದ್ದವನಾಗಿ ಏನಾಗುತ್ತೆ ಅನುಕ್ರಾಮತಿ ಹೇಳ್ಕೊಂಡ್ ಬರ್ತಾರೆ. ಅಯಂ ವೈನಃ ಶ್ರೇಷ್ಠ ಇತಿ ಚ ಶ್ರೇಷ್ಠತಾಮಸ್ತಿ ಅವಧಾರಯತಿ. ಆಮೇಲೆ ನೋಡಿ ಓಹೋ ಅಂತೆ, ಇಲ್ಲಪ್ಪ ಇವನೇ ನಮ್ಮೆಲ್ಲರಿಗಿಂತಲೂ ನಮ್ಮೆಲ್ಲರಲ್ಲಿ ಇವನೇ ಶ್ರೇಷ್ಠನು. ಯಾಕೆ ಇವನು ಹಿಡಿಯೋಕ್ಕಾಗಲಿಲ್ಲ, ಆದ್ದರಿಂದ ಅಂತ ಹೇಳ್ತು ಅಂತೇಳಿ ಮೃತ್ಯು ಈ ಒಂದು ಪ್ರಾಣಕ್ಕೆ ಅಂದ್ರೆ ಮುಖ್ಯ ಪ್ರಾಣಕ್ಕೆ ಶ್ರೇಷ್ಠತ್ವವನ್ನ ಹೇಳಿದ್ದಾರೆ. ಶ್ರೇಷ್ಠತಾಂ ಅವಧಾರಯತಿ. ತಸ್ಮಾತ್ ತದವಿರೋಧೇನ ವಾಗಾದಿಷು ಪರಿಸ್ಪಂದ ಲಾಭಸ್ಯ ಪ್ರಾಣಾಯತ್ತತ್ವಂ. ಆದ್ದರಿಂದ ಅದಕ್ಕೆ ತದವಿರೋಧೇನ ಅದಕ್ಕೆ ವಿರೋಧವಾಗದಿರುವಂತೆ ವಾಗಾದಿಷು ವಾಕ್ಯೇ ಮುಂತಾಗೋದಕ್ಕೆ, ವಾಕು ಶ್ರವಣ ಇದೆಯಲ್ಲ, ಸ್ಪರ್ಶ ಇದೆಯಲ್ಲ, ಅವೇ ಮುಂತಾಗ ಪರಿಸ್ಪಂದ ಲಾಭಸ್ಯ. ಪರಿಸ್ಪಂದ ಅಂದ್ರೆ ಈ ಒಂದು ಅದರ ಕ್ರಿಯೆ ಅದು ಕ್ರಿಯೆ ಅಂದ್ರೆ ಚಲನೆ. ಆ ಚಲನೆ ಉಂಟಾಗುವುದಕ್ಕೆ ಏನಾಯ್ತು? ಪ್ರಾಣಾಯತ್ತತ್ವಂ. ಪ್ರಾಣ ಆಯತ್ತಾನ ಅಧೀನ, ಪ್ರಾಣನ ಅಧೀನಕ್ಕೆ ಸಂಬಂಧ, ಪ್ರಾಣನ ಅಧೀನಕ್ಕೆ ಒಳಗೊಂಡು ಇವು ವ್ಯಾಪಾರವನ್ನು ಮಾಡ್ತಾ ಇದೆ. ಅಂದ್ರೆ ಏನಾಯ್ತು? ಪ್ರಾಣನ ಅಧೀನಕ್ಕೆ ಒಳಗೊಂಡು ವ್ಯಾಪಾರ ಮಾಡ್ತಾ ಇದ್ರೂ ಕೂಡ ಏನಾಗಿದೆ? ಓಹೋ, ಈ ಪ್ರಾಣನ ರೂಪವನ್ನೇ ಇವು ಧರಿಸಿಕೊಂಡು ವ್ಯಾಪಾರ ಮಾಡ್ತಾ ಇದೆ ಅನ್ನೋ ಹಾಗೆ. ನಿಜವಾಗಿ ವ್ಯಾಪಾರ ಮಾಡ್ತಾ ಇರೋ ಪ್ರಾಣನ ಹಿಂದೆ ಇದ್ದಾನೆ, ಆದರೆ ಇದು ವ್ಯಾಪಾರ ಮಾಡ್ತಾ ಇದೆಯಲ್ಲ, ಅದು ನೋಡ್ರೆ ಓಹೋ ಇವನೇ, ಈ ವಾಕ್ಯನೇ ಪ್ರಾಣ ರೂಪವಾಗಿ ವ್ಯಾಪಾರ ಮಾಡ್ತಾ ಇದೆ ಅನ್ನೋ ಹಾಗಾಗುತ್ತೆ, ಗೊತ್ತಾಗುತ್ತೆ. ಆದರೆ ಪೂರ್ವಾಪರ ನೋಡಿದಾಗ ಇಲ್ಲ, ಇದು ಹಿಂದೆ ವಾಕ್ಯನಿಂದ ಪ್ರಾಣದಿಂದ ಪ್ರೇರಿತವಾಗಿ ಇದು ವ್ಯಾಪಾರ ಮಾಡ್ತಾ ಇದೆ ಅಂತ ಅನ್ನೋದು ಗೊತ್ತಾಗಿದೆ. ಮೇಲೆ ನೋಟಕ್ಕೆ ನೋಡಿದಾಗ ಏನಾಗಿದೆ? ಇವಾಗ ನೋಡಿ, ಅವನು ಒಬ್ಬ ಇರ್ತಾನೆ, ಅವನೇನ್ ಮಾಡ್ತಾನೆ? ಎಲ್ಲ ಒಂದು ಮನೆಗೆ ಏನೋ ಹೋಗ್ತಾನೆ, ಅವನನ್ನ ಏನೋ ಒಂದು ದುಡ್ಡು ಕೊಡ್ಬೇಕಾಗಿರುತ್ತೆ. ಹಾಯ್ ಕೊಡೆ ಹಿಂಗೆ ಮಾಡ್ತಾನೆ. ಆಮೇಲೆ ಜೋರು ಮಾಡ್ತಾನೆ. ಜೋರು ಮಾಡಿದ್ರೆ ಇವಾಗ ಏನ್ ಮಾಡ್ತಾ ಇದ್ದಾನೆ ಇವನು? ಓಹ್, ಇವನೇ ಜೋರು ಮಾಡ್ತಾ ಇದ್ದಾನೆ, ಇವನೇ ಕಂಟಿಂದ ನನಗೆ ಗೊತ್ತಾ. ಆದರೆ ಇವನು ಯಜಮಾನ ಇದ್ದಾನಲ್ಲ, ಅವನ ಪ್ರೇರಣೆಯಿಂದ ಇವನು ಜೋರು ಮಾಡ್ತಾ ಇದ್ದಾನೆ. ಹಾಗೆ ಇನ್ನೂ ಕೂಡ ವ್ಯಾಪಾರ ಮಾಡ್ತಾ ಹೋಗ್ತದೆ. ಹಾಗಾಗಿ ಅವನ ರೂಪವನ್ನೇ ಪಡೆದುಕೊಂಡಿದ್ದು ಇವನು ಜೋರು ಮಾಡ್ತಾ ಇರುವಾಗ ಏನಾಗಿದ್ದಾನೆ? ಇವನು ಯಜಮಾನ ಮಾತಾಡ್ದ ಹಾಗೆ ಇವನು ಮಾತಾಡ್ತಾ ಇದ್ದಾನೆ. ಇದ್ದರೂ ಕೂಡ ಇವನೇ ಬೇರೆ, ಅವನೇ ಬೇರೆ. ಅವನ ರೂಪವನ್ನೇ ಪಡೆದುಕೊಂಡಿತು ಅಂತಂದ್ರೆ ಒಂದೇ ಅಂತ ಅಲ್ಲ, ಅಲ್ಲಿಯೂ ಕೂಡ ತತ್ವಾಂತರ ಅಂತಕ್ಕಂಥ ವ್ಯಪದೇಶ ಇದೆ. ಅದು ಯಾವಾಗ ಗೊತ್ತಾಗತ್ತೆ? ಪೂರ್ವಾಪರ ನೋಡಿದಾಗ ಗೊತ್ತೆ. ಇದೇ ಪೂರ್ವಾಪರ. ಎಲ್ಲ ಶ್ರಮರೂಪದ ಹಿಡ್ಕೊಂಡ್ಬಿಟ್ಟು ಬೇರೆ ಪ್ರಾಣಗಳನ್ನ ಇವನನ್ನು ಹಿಡ್ಕೊಂಡಿಲ್ಲ ಅಂತ ಮುಂದೆ ಇದೆ ಅದು. ಆದ್ದರಿಂದ ಗೊತ್ತಾಗುತ್ತೆ ಅಂತ ಹೇಳಿ ತದ್ರೂಪ ಭವನಂ ಭಾಗಾದೀನಾಮಿತಿ ಮಂತವ್ಯಂ. ಆದ್ದರಿಂದ ಈ ಚಲನ ಆಗ್ತಾ ಇದೆಯಲ್ಲ, ಆದ್ದರಿಂದ ಈ ವಾಗಾದಿಗಳು ಅವನ ರೂಪವನ್ನು ಪಡೆದುಕೊಂಡು ಬಿಟ್ಟವು ಅಂತ ಹೇಳ್ತಾರೆ ಅಷ್ಟೆ. ಕೊಂಡ್ಬರೋದು ಅವನಿಂತ ಖಂಡಿತ ಅಲ್ಲ, ಅದೇ ತತ್ವಾಂತರವೇ ಇವು. ಇವೇ ಬೇರೆ, ಅವನೇ ಬೇರೆ, ಪ್ರಾಣನೇ ಬೇರೆ ಅಂತ ಹೇಳಿ ತಾದಾತ್ಮ್ಯಂ ನೋಡಿ. ತಾದಾತ್ಮ್ಯ ಅಲ್ಲ, ತತ್ವಾಂತರ ಅವನೇ ಅಲ್ಲ, ತಾದಾತ್ಮ್ಯ ಅಲ್ಲ. ಅತಏವಚ ಪ್ರಾಣಶಬ್ದಸ್ಯ ಇಂದ್ರಿಯೇಷು ಲಾಕ್ಷಣಿಕತ್ವ ಸಿದ್ಧಿ. ಆದ್ದರಿಂದ ಈ ಪ್ರಾಣ ಎನ್ನುವ ಶಬ್ದಕ್ಕೆ ಏನ್ ಹೇಳ್ತಾರೆ? ಓಹೋ, ಏನು ಇಂದ್ರಿಯಗಳಿಗೆ ಇಂದ್ರಿಯಗಳೇ ಮಾಡ್ತಾ ಇವೆ ಅಂತ ಹೇಳಿದ್ರೆ ಏನದು? ಏನಿಲ್ಲ, ಲಕ್ಷಣಾರ್ಥವಾಗಿ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಅದು ಇದು ಲಕ್ಷಣಾರ್ಥ.
ನಿಜವಾಗಿ ಅದಕ್ಕೆ ಆ ಶಕ್ತಿ ಇಲ್ಲ, ಲಕ್ಷಣಾರ್ಥದಿಂದ ಹೇಳಿದ್ದಾರೆ. ತಥಾಚ ಶ್ರುತಿ, ಅದರಿಂದಲೇ ಈ ಒಂದು ಉದ್ದೇಶದಿಂದ ಸ ಏತಸ್ಯೈವ ಸರ್ವೇ ರೂಪಮಭವನ್, ಅವೆಲ್ಲವೂ ಕೂಡ ಇವನ ರೂಪವನ್ನು ಕೂಡ ಇವನ ರೂಪವನ್ನೇ ಪಡೆದುಕೊಂಡು ಬಿಟ್ಟವು, ಇವನ ರೂಪವೇ ಆಗಿ ಹೋಗಿಬಿಟ್ಟವು ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಏತೇನ ಖ್ಯಾಯಂತೆ ಪ್ರಾಣಾಃ, ಏತೇನ ಆಖ್ಯಾಯಂತೆ ಪ್ರಾಣಾಃ. ಈ ಆದ್ದರಿಂದ ಇವು ಏತೇನ ಆಖ್ಯಾಯಂತೆ ಪ್ರಾಣಾಃ ಅಂದ್ರೆ ಇವನಿಂದ ಆಖ್ಯಾಯಂತೆ ಅಂದ್ರೇನು, ಚೆನ್ನಾಗಿ ಖ್ಯಾಪನೆಗೊಳ್ಳುತ್ತಿದ್ದಾರೆ. ಪ್ರಾಣ ಇದ್ದಾನೆ, ಆದ್ದರಿಂದ ಇವನು ಖ್ಯಾತಿ ಕೊಡ್ತಾ ಇದ್ದಾರೆ ಅಷ್ಟೇ, ಸ್ವತಂತ್ರವಾಗಿ ಇವರಿಲ್ಲ ಅಂತ ಹೇಳಿ ಬೃಹದಾರಣ್ಯಕದಲ್ಲಿ ಹೇಳ್ತಾ ಇದ್ದಾರೆ. ಇತಿ ಮುಖ್ಯ ಪ್ರಾಣ ವಿಷಯಸ್ಯೈವ ಪ್ರಾಣ ಶಬ್ದಸ್ಯ ಇಂದ್ರಿಯೇಷು ಲಾಕ್ಷಣಿಕೀ ಮೃತ್ಯುಂ ದರ್ಶಯತಿ. ಹಾಗಾಗಿ ಈ ಮುಖ್ಯ ಪ್ರಾಣನಿಗೆ ವಿಷಯನಾಗಿರ್ತಿಯಲ್ಲ, ಅದಕ್ಕೂ ಪ್ರಾಣ ಶಬ್ದಕ್ಕೂ ಈ ಇಂದ್ರಿಯಗಳಿಗೆ, ಪ್ರಾಣ ಶಬ್ದ ಇಂದ್ರಿಯಗಳಿಗೆ ಲಾಕ್ಷಣಿಕೀ ಮೃತ್ಯುಂ ದರ್ಶಯತಿ. ಲಕ್ಷಣಾರ್ಥವನ್ನಲ್ಲ, ಲಕ್ಷಣ ರೂಪದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ. ನಿಜವಾಗಿ ನಿಜವಾಗಿ ಏನಿಲ್ಲ, ಅವನ್ನ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ನೋಡೋ ಲಕ್ಷ ರೂಪಾಯಿ ನೋಡೋಕೆ ಕಾಡ್ತಾ ಇದೆ ಅಷ್ಟೇ ಹೊರತು ಅದು ಇದು ತಾದಾತ್ಮ್ಯ ಅಂತಕ್ಕಂಥದ್ದು ಇಲ್ಲ ಅಂತೇಳಿ. ತಸ್ಮಾತ್ ತತ್ವಾಂತರಾಣಿ ಪ್ರಾಣಾತ್ ಇಂದ್ರಿಯಾಣಿ ಇತಿ. ಆದ್ದರಿಂದ ಈ ಇಂದ್ರಿಯಗಳು ಪ್ರಾಣನಿಗಿಂತಲೂ ತತ್ವಾಂತರಗಳಾಗಿವೆ ಎಂಬುದು ಸಿದ್ಧವಾಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಆ ಇಂದ್ರಿಯಾಧಿಕರಣ ಮುಗೀತು. ಯಾವುದು ಇವೆಲ್ಲ ಈ ಪ್ರಾಣಗಳು ಮತ್ತು ಇಂದ್ರಿಯಗಳು, ಮುಖ್ಯ ಪ್ರಾಣ ಎಲ್ಲ ಇದ್ದಾನಲ್ಲ, ಅದಕ್ಕೆಲ್ಲ ಭೇದ ಇದೆ, ಅದೆಲ್ಲ ಮುಗೀತು. ಏನು ಸಿದ್ಧವಾದಂಗಾಯ್ತು, ಪ್ರಾಣ ಮತ್ತೆ ಪ್ರಾಣಗಳು. ಪ್ರಾಣ ಅಂತಂದಾಗ ಮುಖ್ಯ ಪ್ರಾಣ, ಪ್ರಾಣಗಳು ಅಂತ ಅಂದಾಗ ಏಕಾದಶ ಪ್ರಾಣಗಳು. ಏಕಾದಶ ಪ್ರಾಣಗಳು ಪ್ರಾಣನಿಗಿಂತ ತತ್ವಾಂತರವ ಅಂತ ಸಿದ್ಧವಾದಂಗಾಯ್ತು. ಮುಂದಿನ ಅಧಿಕರಣ ಸಂಜ್ಞಾಮೂರ್ತಿ ಕೃತ್ಯ ಅಧಿಕರಣ, ಅದು ಮುಂದಿನ ಭಾಗದಲ್ಲಿ ನೋಡೋಣ. ಒಂದು ವಿಚಾರ ನೋಡಿ, ಸ್ವಲ್ಪ ಮುಂಚೆ ಮುಗಿಸ್ಬೇಕಾಗಿತ್ತು, 2 ನಿಮಿಷ ಹೇಳ್ಬಿಡ್ತಾರೆ.